ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ಮಾಡೋ ಪೂಜೆಯಿಂದ ಎಷ್ಟು ಒಳ್ಳೆಯದಾಗತ್ತೆ ಅಂತ ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅದನ್ನು ನೀವು ಸರಿಯಾದ ರೀತಿ ಮಾಡಿಲ್ಲ ಅಂದರೆ, ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪು ಮಾಡಿದ್ರೇನು ಆಗ ನೀವೇನಾಗಬೇಕು ಅಂದ್ಕೊಂಡು ಪೂಜೆ ಮಾಡ್ತೀರೋ ಅದು ಆಗಲ್ಲ. ಇದರಿಂದ ನಿಮಗೆ ಸ್ವಲ್ಪ ಕೆಟ್ಟದೇ ಆಗತ್ತೆ. ನಾನೀಗ ತುಳಸಿದು ಮಹತ್ವ ಹೇಳಿದ್ದೆ, ರಾಘವೇಂದ್ರ ಸ್ವಾಮಿಗೆ ತುಳಸಿ ಹಾರ ಹಾಕಿ ಅಂತಲೂ ನಾನು ಹೇಳಿದ್ದೆ. ಇದರಿಂದ ನೀವೇನು ಮಾಡ್ತೀರಾ ಅಂದರೆ, ಮನೆ ಮುಂದೆ ಇರೋ ತುಳಸಿನ ಪೂಜೆ ಮಾಡ್ತಾ ಇರ್ತೀರ, ನೀವು ಅದನ್ನೇ ತೆಗೆದು ದೇವ್ರಿಗೆ ಇಕ್ತೀರ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ದೇವರ ಸ್ಥಾನ ಕೊಟ್ಟಿದ್ದೀರಾ. ಆದರೂ ನೀವು ತುಳಸಿ ಎಲೆ ದೇವ್ರಿಗೆ ಇಡಬೇಕು. ಆಗ ನೀವೇನು ಮಾಡಬೇಕು ಅಂದರೆ, ತುಳಸಿ ಗಿಡ 2 ಹಾಕಿ ಒಂದನ್ನು ಪೂಜೆ ಮಾಡಿ, ಮತ್ತೊಂದಕ್ಕೆ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಈ ಪೂಜೆ ಮಾಡದೇ ಇರೋದನ್ನು ದೇವ್ರಿಗೆ ತೊಗೊಂಬಂದು ಇಡಿ. ಆಮೇಲೆ ನೀವು ತುಳಸಿ ಗಿಡನ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಯಲ್ಲಿ ಕಟ್ ಮಾಡಬೇಡಿ. ನಾನು ಮೊದಲು ಹೇಳಿದ್ನಲ್ಲ, ತುಳಸಿ ವಿಷ್ಣು ಪ್ರಿಯೆ ಅಂದ್ಬಿಟ್ಟು. ಅದಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ನೀವೆಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟೇ ಬೇಗ ನಿಮಗೆ ಫಲ ಸಿಗತ್ತೆ. ಯಾಕೆ ತುಳಸಿ ಪೂಜೆ ಅಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿದ್ರೆ, ತುಳಸಿಗೆ ಸ್ವಲ್ಪ ಅಂಟು ಮುಂಟು ಸೋಕಿದ್ರೇನು, ಆಗ ಆ ನೆರಳು ಅದಕ್ಕೆ ಬಿದ್ದರೇನು ಅದು ಒಣಗೋಗತ್ತೆ. ನಾವು ಇದರಿಂದನೇ ತಿಳ್ಕೊಬೇಕು ತುಳಸಿನ ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಈಗ ನಾವು ಯಾವ ಸ್ಥಾನದಲ್ಲಿ ಇರ್ತೀವಿ, ಎಲ್ಲರೂ ಒಂದೇ ರೀತಿ ಇರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ನಾವು ಮಾಡ್ಕೊಂಬಂದಿರೋ ಒಳ್ಳೆಯದು ಕೆಟ್ಟದು ಅದೇ ಮುಖ್ಯವಾದ ಕಾರಣ ಈ ಸ್ಥಾನಕ್ಕೆ. ತುಂಬ ಜನ ಗೊತ್ತಿದ್ದೂ ತಪ್ಪು ಮಾಡ್ತಾರೆ, ಕೆಲವು ಜನ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಗೊತ್ತಿಲ್ಲದೆ ಮಾಡೋ ತಪ್ಪುಗಳೇ ಜಾಸ್ತಿ ಆಗಿರುತ್ತೆ. ನಾವು ಗೊತ್ತಿಲ್ಲದೆ ಮಾಡೋ ತಪ್ಪುಗಳನ್ನ ಗೊತ್ತು ಮಾಡಿಕೊಂಡ್ರೆ ನಮ್ಮ ಜೀವನ ಅಭಿವೃದ್ಧಿ ಕಾಣ್ತಾ ಹೋಗುತ್ತೆ. ಗೊತ್ತಿಲ್ಲದೆ ಮಾಡೋ ತಪ್ಪುಗಳು ಅಂದರೆ, ಈಗ ತುಳಸಿದು ಉದಾಹರಣೆ ಕೊಟ್ಟನಲ್ಲ, ಆ ರೀತಿ ಸಣ್ಣ ಪುಟ್ಟ ತಪ್ಪುಗಳು. ನಾವು ಗೊತ್ತಿಲ್ಲದೆ ಇರೋ ಹೊಸ ವಿಚಾರಗಳು ಕಲಿಯೋದ್ರಿಂದ, ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋದ್ರಿಂದ, ಇದರಿಂದ ನಾವು ಮುಂದೆ ಹೋಗ್ತಾನೆ ಇರ್ತೀವಿ ಹೊರತು ಹಿಂದೆ ತಿರುಗಿ ನೋಡಲ್ಲ. ಭೂಮಿಯಿಂದ ಯಾವ್ಯಾವ ವಸ್ತು ಬಂದಿರುತ್ತೋ ಪ್ರತಿಯೊಂದು ವಸ್ತುಗೂ ಜೀವ ಇರುತ್ತೆ. ಆ ಜೀವ ನಾವು ಯಾವ ರೀತಿ ಕಾಪಾಡ್ಕೊಂಬರ್ತೀವೋ ಅದೇ ರೀತಿ ನಮಗೂ ಫಲ ಕೊಡುತ್ತೆ. ನೀವು ಮಾಡೋ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಹೋಗಿ, ಆಗ ನಿಮಗೆಲ್ಲ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ನೀವು ಗೊತ್ತಿಲ್ಲದೆ ಮಾಡ್ತಾ ಇದ್ದಿದ್ದು ತಪ್ಪನ್ನು ಯಾವುದನ್ನು ಸರಿಪಡಿಸ್ಕೊಂಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.